ನಮ್ಗೆ ಖುಷಿ ಪಡಿಸೋರು ಕಪ್ ಹೊಡೆದಿ ಬೇರೆಯವ್ರು ಸೋರೆ ತಗೊಳ್ಳಿ ಲಾಲಿಪಾಪ್ ಕೊಟ್ಟವ್ರಲ್ವಾ ತಿನ್ರಿ. ಕಪ್ ಗೆದ್ರು ಅಂತ ಅವರು ರಿಟೈರ್ಮೆಂಟ್ ಮಾತ್ರ ಕೊಡಕ್ ಹೋಗ್ಬಾರ್ದು. ನಮ್ಮ RCB ಅಂದ್ರೆ ಒಂದು ಡೈಮಂಡ್ ಟೀಮ್ ತರ. ಆಗಲ್ಲ. RCB ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ. ಏನ್ ಹೇಳೋದಂದ್ರೆ 18 ವರ್ಷದಿಂದ ಲಾಯಲ್ ಆಗಿದ್ವಿ. ನಮ್ಗೆ ಖುಷಿ ಪಡಿಸೋರು ಕಪ್ ಹೊಡೆದಿ ಬೇರೆಯವ್ರು ಸೋರೆ ಸಾಕ್ ನಮ್ಗೆ. 18 ವರ್ಷದಿಂದ ವಿರಾಟ್ ಕೊಹ್ಲಿ ಒಂದೇ ಟೀಮ್ ಆಡ್ತವನೆ. ನಮ್ಮ RCB ಅವ್ರು ಯಾವತ್ತು ಬ್ಯಾನ್ ಆಗಿಲ್ಲ ಮ್ಯಾಚ್ ಇಂದ. ಆಗಿರೋರು ಸುಮ್ನೆ ಇರ್ಬೇಕು. ಲಾಲಿಪಾಪ್ ಅದು ತಿನ್ಸೋರ್ ಲಾಲಿಪಾಪ್ ಚೆನ್ನಾಗ್ ಕೊಟ್ಟವ್ರೆ ಅಷ್ಟೇ ಮಾತಾಡೋದು. ಖುಷಿಯಾಗಿದ್ದೀವಿ, ಸೆಲೆಬ್ರೇಟ್ ಆಯ್ತು, ಕಪ್ ಹೊಡೆದಿದೀವಿ, ಅದಕ್ಕಿಂತ ಏನು ಖುಷಿ ಇಲ್ಲ. 18 ವರ್ಷದಿಂದ ಕಾಯ್ಕೊಂಡಿದ್ದಕ್ಕೆ ಒಂದು ಕಪ್ ಬಂತು, ಟ್ರಾಫಿ ಬಂತು, ವೆರ್ ಹ್ಯಾಪಿ, ದಟ್ಸ್ ಇಟ್. ಏನ್ ಹೇಳ್ತೀರಾ ಕೊಹ್ಲಿ ಅವ್ರ ಬಗ್ಗೆ? ಒಂದೇ ಟೀಮಿಗೆ ಆಡಿರೋದು 18 ವರ್ಷದ ಪೇಷನ್ಸ್ ಇಟ್ಕೊಂಡು. ಕೊಹ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀವಿ ಅಂದ್ರೆ ಮೇನ್ ಇಸ್ ಲಾಯಲಿಟಿ, ಇಸ್ ರೆಸ್ಪೆಕ್ಟ್ ಟುವರ್ಡ್ಸ್ RCB. ಎಷ್ಟು ಲಾಯಲ್ ಆಗಿದ್ರೆ, ಎಷ್ಟು ಪ್ಲೇಯರ್ಸ್ ಚೇಂಜ್ ಆಗಿದ್ರೇನೋ ಅವರೇ ನಿಂತ್ಕೊಂಡು 18 ವರ್ಷ ಇನ್ನೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು. ವಿ ಆರ್ ಹ್ಯಾಪಿ ಅಷ್ಟೇ. ಅನ್ಸಿತ್ತು 43 7 ರನ್ಸ್ ಹಾಫ್ ಸೆಂಚುರಿ ಮಾಡೋದಿತ್ತು, ಆಗಿಲ್ಲ, ಪರವಾಗಿಲ್ಲ, ಕಪ್ ಬಂತಲ್ವಾ, ವಿ ಆರ್ ಹ್ಯಾಪಿ. ಹಂಗಂತೇನಿಲ್ಲ, ಬೇಜಾರು ಖುಷಿ ಅಂತೇನಿಲ್ಲ. ಅಟ್ ಎಂಡ್ ಆಫ್ ದ ವಿ ಹ್ಯಾವ್ ದ ಟ್ರಾಫಿ. ನಮಗ್ ಕಪ್ ಗೆದ್ವಿ, ಅದ್ ಸಾಕು, ಸೆಲೆಬ್ರೇಟ್ ಮಾಡಿದ್ವಿ, ಗುಡ್. ಬರ್ತಾರೆ ಅವ್ರ ಮೇಲೆ ಡಿಪೆಂಡ್, ನಾವೇನ್ ಹೇಳಕ್ಕಾಗಲ್ಲ. ಅವ್ರು ರಿಟೈರ್ ಆಗಿಲ್ಲ ಅಂದ್ರೆ ಖುಷಿ ನಮ್ಗೆ, ಆಡ್ಬೇಕು ಇನ್ನು RCB ಅಂದ್ರೆ ಅಷ್ಟೇ. ತಗೊಳ್ಳಿ ಲಾಲಿಪಾಪ್ ಕೊಟ್ಟವ್ರಲ್ವಾ ತಿನ್ರಿ ಅಷ್ಟೇ. ಅವ್ರು ಮಾಡ್ಕೋಬೋದಿತ್ತಲ್ವಾ ಫಿಕ್ಸಿಂಗ್, ಯಾಕೆ ಮಾಡಕ್ಕಾಗಿಲ್ಲ? ಅವ್ರವ್ರೇ ಮಾಡಬೋದಿತ್ತು ಫಿಕ್ಸಿಂಗ್. RCB ಅವ್ರು ಯಾಕೆ ಮಾಡಕ್ಕಾಗಿತ್ತು, ಅವ್ರಿಗೆ ಯಾಕೆ ಮಾಡಕ್ಕಾಗಿಲ್ಲ? ಅವ್ರು ಕೇಳಿ ಅಷ್ಟೇ ಬ್ರೋ. ಹೆವಿ ಖುಷಿಯಾಗಿದ್ದೀವಿ. ವಿ ಹ್ಯಾವ್ ಸೆಲೆಬ್ರೇಟೆಡ್ ಅ ಲಾಟ್ ಆಫ್ ಮೂಮೆಂಟ್ಸ್, ಎಂಜಾಯ್ ದ ಮ್ಯಾಚ್, ಮೂಮೆಂಟ್ಸ್ ಎಂಜಾಯ್ ಮಾಡಿದೀವಿ. ಅದಕ್ಕಿಂತ ಏನು ಖುಷಿ ಇಲ್ಲ. ಕಪ್ ಹೊಡೆದವ್ರೆ, ವೆರಿ ವೆರಿ ಹ್ಯಾಪಿ. ಅದೇ ಎಲ್ಲ ಹೋಗು ಎಲ್ಲ ಸಲಿ ಈ ಸಲಿ ಕಪ್ ನಮ್ದು, ಈ ಸಲಿ ಕಪ್ ನಮ್ದೆ, ಕಪ್ ನಮ್ದೆ ಅಂತ ಬದಲು ಇವಾಗ ಈ ಸಲಿ ಕಪ್ ನಮ್ದು ಅಂತ ಹೇಳ್ಕೊಳಕ್ ತುಂಬಾ ಖುಷಿ ಆಗ್ತಿದೆ. ಇನ್ನೊಂದ್ ಏನಂದ್ರೆ ರಾತ್ರಿ ವಿರಾಟ್ ಕೊಹ್ಲಿ ತುಂಬಾ ಎಮೋಷನ್ ಆಗ್ಬಿಟ್ರು. ಸೊ ನಾವು ತುಂಬಾ ಎಮೋಷನ್ ಆಗ್ಬಿಟ್ರಿ. ಈ ಒಂದ್ ಮೂಮೆಂಟ್ ನೋಡಕ್ಕೆ 18 years ಇಂದ ವೆಯ್ಟ್ ಮಾಡಿದಕ್ಕೂ ಇವತ್ತು ತುಂಬಾ ಖುಷಿ ಆಗ್ತಿದೆ. ಏನು ಹೇಳೋದಕ್ಕೆ ಕೊಹ್ಲಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಇವಾಗ ಕಪ್ ಗೆದ್ರು ಅಂತ ಅವರು ರಿಟೈರ್ಮೆಂಟ್ ಮಾತ್ರ ಕೊಡಕ್ ಹೋಗ್ಬಾರ್ದು. ಇನ್ನ ಅಟ್ಲೀಸ್ಟ್ 2-3 years ಇನ್ನ ಆಡ್ಬೇಕು, ಇನ್ನ 1-2 ಕಪ್ ಗೆಲ್ಸ್ಕೊಡ್ಬೇಕು. ಆಸ್ ಅ ಫ್ಯಾನ್ ಆಗಿ ಅದೇ ಅವ್ರು ರಿಟೈರ್ಮೆಂಟ್ ಕೊಡಬಾರ್ದು, ಇನ್ನ ಆಡ್ಬೇಕು ಅಂತ ಹೇಳ್ತಾ ಇದ್ವಿ. ಇಷ್ಟೇ ಒಂದೇ ಕಪ್ಪಿಗೆ ಏನು ಕಪ್ ಗೆದ್ದಿಲ್ಲ ಅಂತ ಈ ಟೀಮ್ಗೆ ಇಷ್ಟು ಕ್ರೇಜ್ ಇತ್ತು, ಇನ್ಮೇಲೆ ಕ್ರೇಜ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳೋರಿಗೆ ಅದು ಯಾವತ್ತೂ ಕಡಿಮೆ ಆಗಲ್ಲ. ಅದು ಒಂದು ಡೈಮಂಡ್ ತರ ಇದು. IPL ಅಲ್ಲಿ ಎಲ್ಲಾ ಟೀಮ್ಸ್ ಗಿಂತ ನಮ್ಮ RCB ಅಂದ್ರೆ ಒಂದು ಡೈಮಂಡ್ ಟೀಮ್ ತರ. ಅವ್ರು 1 ಕಪ್ ಅಲ್ಲ, ಅವ್ರು 1000 ಕಪ್ ಗೆಲ್ದೇ ಇರ್ಲಿ, ಈ ಕ್ರೇಜ್ ಯಾವತ್ತೂ ಹಂಗೆ ಇರುತ್ತೆ, ಕಮ್ಮಿ ಆಗಲ್ಲ. ಏನ್ ಹೇಳ್ತಾರೆ ಹೇಟರ್ಸ್ಗೆ ನೆನ್ನೆ ಬರ್ನಲ್ಲೆಲ್ಲ ಆರ್ಡರ್ ಮಾಡಿದೀವಿ. ಅವ್ನ ಅಂಬಟಿ ರಾಯುಡು ಫಸ್ಟ್ ಅವನಿಗೆ ಕಳ್ಸ್ಬೇಕು, ಅವ್ನಿಗೊಂದು ಪೋಟರ್ ಮಾಡ್ಬಿಡ್ತೀವಿ ಅವನಿಗೆ ಫಸ್ಟ್ ಒಂದು. ಆಮೇಲೆ ಈ ಸಲಿ ಸ್ಟೇಡಿಯಂ ಹೋದಾಗ, ಇಲ್ಲಿ ಚೆನ್ನೈಯಲ್ಲಿ ಸ್ಟೇಡಿಯಂ ಹೋದಾಗ ನಮ್ ಫ್ಯಾನ್ಸ್ಗೆಲ್ಲ ಲಾಲಿಪಾಪ್ ತಗೊಬಂದು ಉಡ್ಸಿದ್ರು. ಇವಾಗೆಲ್ಲ ಅದನ್ನ ತಿರ್ಗಿಸಿ ತಿಕ್ಕಿಟ್ಕೋಬೇಕು. ಆ ಲಾಲಿಪಾಪ್ ನ ತಿರ್ಗಿಸಿ ತಿಕ್ಕಿಟ್ಕೊಂಡು ನಾವ್ ಇವಾಗ ಅವ್ರಿಗೆ ಕಪ್ ತೋರಿಸ್ತೀವಿ ಅಷ್ಟೇ. ಹ್ಯಾಟ್ಸ್ ಆಫ್ ಟು ದಿನೇಶ್ ಕಾರ್ತಿಕ್. ಆಕ್ಚುಲಿ ತುಂಬಾ ಸ್ಟ್ರಗಲ್ ಮಾಡಿದಾರೆ ಅವರು. ಈ ತರ ಟೀಮ್ ಬಿಲ್ಡ್ ಮಾಡಿ ಅವರು ಒಬ್ಬೊಬ್ಬರಿಗೂ ತಲೆಗೆ ಹಾಕಿ ತುಂಬಿ ಯಾವ್ಯಾವ ತರ ಪ್ಲಾನ್ ಸೆಟ್ ಮಾಡ್ಬೇಕು, ಯಾವಾಗ ಯಾರನ್ನ ಚೇಂಜ್ ಮಾಡ್ಬೇಕು, ತುಂಬಾ ಒಳ್ಳೆ ಡಿಸಿಷನ್ ಮಾಡಿದಾರೆ ಅವರು. ಜಿತೇಶ್ ಶರ್ಮಾ ಆಗಿರ್ಬೋದು, ಜಿತೇಶ್ ಶರ್ಮಾಗೆ ಅವರೇ ಕೋಚು, ತುಂಬಾ ಚೆನ್ನಾಗಿ ಆಡಿದ್ದಾರೆ ಜಿತೇಶ್ ಶರ್ಮಾ. ಓವರ್ ಆಲ್ ಎಲ್ಲಾ ಪ್ಲೇಯರ್ಸು ಚೆನ್ನಾಗಿ ಆಡಿದ್ದಾರೆ. ಬೌಲಿಂಗ್ ಅಂತೂ ಕೃಣಾಲ್ ಪಾಂಡ್ಯನೇನೆ, ಏನ್ ಬೌಲಿಂಗ್ ಅದು ಕೃಣಾಲ್ ಪಾಂಡ್ಯದು, ಸೂಪರ್. ನಾವಿಗೋಸ್ಕರ ಎಲ್ಲ ಗೆಲ್ಲೇಬೇಕು ಅಂತ ಕೃಣಾಲ್ ಪಾಂಡ್ಯ ಫಿಕ್ಸ್ ಆಗ್ಬಿಟ್ಟಿದ್ರು, ಗೆದ್ದೆ ತೋರ್ಸವ್ರೆ, ಅದು ಕೃಣಾಲ್ ಪಾಂಡ್ಯ ಅಂದ್ರೆ. ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಅನ್ರಿಯಲ್ ಫೀಲಿಂಗ್ ಬ್ರೋ, ಅನ್ರಿಯಲ್ ಫೀಲಿಂಗ್, ಹೆವಿ ಅನ್ರಿಯಲ್ ಫೀಲಿಂಗ್. ಅನ್ಕೊಂಡೇ ಇರ್ಲಿಲ್ಲ ಗೆಲ್ತಾರಂತ, ಲೈಟ್ ಫೀಲಿಂಗ್ ಇತ್ತು. ಗೆದ್ರು, ಒಳ್ಳೆ ಖುಷಿ ಆಯ್ತು, ಎಂಜಾಯ್ ಮಾಡಿದ್ವಿ. ಆಗತ್ತ ನೀವೇ ಹೇಳಿ? ಆಗಲ್ಲ. RCB ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ. CSK ವಿಸಿಲ್ ಪುಡು, ತಿಕ್ಕ ಮುಚ್ಕೊಂಡ್ ಮನೆಗೋಡು ಅಷ್ಟೇ ಬ್ರೋ, ಅಷ್ಟೇ. ಅವರೇ ಅಲ್ಲ ಬ್ರೋ ತಿಕ್ಕ ಹೊರ್ಸೋದು, ಅವರೇ ಜಾಸ್ತಿ ಮಾತಾಡೋದು, ಅವರೇ ಲಾಲಿಪಾಪ್ ಸ್ಟಾರ್ಟ್ ಮಾಡಿದೆ ಅವರು. ಲಾಲಿಪಾಪ್ ಕೊಟ್ರಲ್ಲ ಎಲ್ಲ ಸೇರಿ.
ಜೈ ಆರ್ ಸಿ ಬಿ, ಜೈ ಆರ್ ಯಾವ ಸಿ ಬಿ. ಮೂಮೆಂಟ್ ನಿಮಗೆ ತುಂಬಾ ಖುಷಿ ಪಟ್ಟಿದ್ದು, ಖುಷಿಯಾಗಿದ್ದು ನಿನ್ನೆ? ವಿರಾಟ್ ಕೊಹ್ಲಿ ಹತ್ತಿದ್ದು ಬ್ರೋ, ನನಗೂ ಹ್ಯಾಪಿ ಟೀಯರ್ಸ್ ಬಂತು ಫುಲ್. ನಾನು ಲೈಕ್ ಜಾಯ್ನಲ್ಲಿ ಫುಲ್ಲು ಆಡೋಕೆ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಅವ್ನ ಮೂಮೆಂಟ್ ಎಷ್ಟು ವರ್ಷ ಕಾದ ಅವರು, ಕಾದ ಕೊನೆಗೆ ಸಿಕ್ತು ಅವ್ನ ಮೂಮೆಂಟ್. ಹೆವಿ ಖುಷಿ ಆಯಿತು ಆ ಮೂಮೆಂಟ್ ನೋಡಿ ನನಗೆ. ಕೊಹ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ? 18 ವರ್ಷ ಒಂದೇ ಟೀಮ್ಗೆ ಆಡಿರೋದು. ಲಾಯಲ್ಟಿ ಬ್ರೋ, ಲಾಯಲ್ಟಿ ಅಟ್ ದ ಪೀಕ್, ಲಾಯಲ್ಟಿ ಅಟ್ ದ ಪೀಕ್ ಅಷ್ಟೇ ಬ್ರೋ. ಯಾವ ಮೂಮೆಂಟ್ ತುಂಬಾ ಕಷ್ಟ ಆಗಿದ್ದು ನೋಡಕ್ಕೆ? ಅಯ್ಯೋ ಹಿಂಗೆ ಆಗ್ಬಾರ್ದಿತ್ತು ಅಂತ ಯಾವುದು? ವಿರಾಟ್ ಕೊಹ್ಲಿ ಒಂದು 100 ಹೊಡೆದಿದ್ರೆ ಒಳ್ಳೆ ಫೀಲಿಂಗ್ ಇರ್ತಾ ಇತ್ತು. ಪರವಾಗಿಲ್ಲ, ಆದರೂ ಗೆದ್ರಲ್ಲ ಟೀಮ್ ಸಾಕು ಅಷ್ಟೇ. ಖುಷಿ ಇದೆ ಒಟ್ಟು. ಹೊಟ್ಟೆ ಒಳ್ಳೆ ಖುಷಿ. ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಕೊಹ್ಲಿ ಅವರು ಎಲ್ಲದರಲ್ಲೂ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಕಪ್ ಇದರಲ್ಲಿ ಗೆದ್ದಿದೆ ಅಂತ ಚಾನ್ಸೇ ಇಲ್ಲ ಬ್ರೋ, ಆಡ್ತಾರೆ ಇನ್ನೂ ಒಂದು 2-3 ವರ್ಷ ಆಡ್ತಾರೆ ಬ್ರೋ. ಖುಷಿ ಇದೆ ಒಟ್ಟಿನಲ್ಲಿ ಗೆದ್ದಿದ್ದು. ಒಳ್ಳೆ ಖುಷಿ. ಬೀಟ್ಲೆಸ್ ಕರ್ನಾಟಕ.